ಅಮ್ಮನ ಮುಂದೆ, ಅನ್ನದ ಮುಂದೆ ಯಾವತ್ತೂ ದುರಹಂಕಾರ ತೋರಿಸಬೇಡಿ. ಅಮ್ಮ ಇಲ್ಲಂದ್ರೆ ಜೀವನನೇ ಇಲ್ಲ, ಅನ್ನ ಇಲ್ಲಂದ್ರೆ ನಾವೇ ಇರೋದಿಲ್ಲ. ಎರಡು ದೇವರ ಸಮಾನ. ಯಾರು ಎಷ್ಟೇ ಅವಮಾನ ಮಾಡಿದ್ರು, ಕೀಳಾಗಿ ನೋಡಿದ್ರು, ನಾವು ನಮ್ಮ ಸ್ವಾಭಿಮಾನ ಬಿಡಬಾರ್ದು. ಯಾಕಂದ್ರೆ ಬೇರೆ ವ್ಯಕ್ತಿಗಳ ತರ ಸಮಯಕ್ಕೊಂದು ಬಣ್ಣ ಬದಲಾಯಿಸುವ ಊಸರ ಒಳ್ಳೆಯ ಬದುಕು ನಮ್ಮದಾಗಬಾರ್ದು. ಜೀವನದಲ್ಲಿ ಏಳು ಬೀಳು ಇದ್ದಲೇ ಗೊತ್ತಾಗೋದು ನಮ್ಮವ್ರ್ಯಾರು, ನಮ್ಮವರು ಅಂತ ನಟಿಸಿದವರು ಯಾರು ಅಂತ. ಉಪವಾಸ ಇದ್ದುಕೊಂಡು ಸಂಪಾದನೆ ಮಾಡು, ನಾಳೆ ನಿನ್ನ ಮಕ್ಕಳಿಗೆ ಒಳ್ಳೇದಾಗ್ತದೆ. ಆದ್ರೆ ಬೇರೆಯವರ ಹೊಟ್ಟೆ ಒಡೆದು ಸಂಪಾದನೆ ಮಾಡಬೇಡ, ನಿನ್ನ ಮಕ್ಕಳಿಗೂ ಆ ಪಾಪ ಸುತ್ತಿಕೊಳ್ತದೆ. ಮನಶಾಂತಿ ಇಲ್ಲದ ಸಂಪತ್ತು, ಆರೋಗ್ಯವಿಲ್ಲದ ಆಯುಷ್ಯ, ಅರ್ಥ ಮಾಡಿಕೊಳ್ಳದ ಸಂಬಂಧ, ಅಕ್ಕರೆ ಇಲ್ಲದ ಬರೀ ವ್ಯಾವಹಾರಿಕ ಸ್ನೇಹ, ಇವುಗಳು ಇದ್ದರೆಷ್ಟು ಬಿಟ್ಟರೆಷ್ಟು. ಸಮಯ ಬದಲಾಗೋದು ಗೊತ್ತಾಗ್ತದೆ, ಆದ್ರೆ ನಮ್ಮ ಜೊತೆಲಿ ಇದ್ದ ಜನಗಳ ಮನಸ್ಸು ಬದಲಾಗೋದು ಗೊತ್ತೇ ಆಗಲ್ಲ. ದುಷ್ಟರ ಸವಿಮಾತಿನ ಜಾಲಕ್ಕೆ ಸಿಲುಕಬೇಡ.